ಈ ಅವಾರ್ಡ್ ಕ್ಯಾಟಗರಿ ಬಂದರೆ ಸಾಕು, ಒಂಥರ ತಂಗಾಳಿ ಬೀಸ್ತ ಹಾಗೆ, ಮುಂಗಾರು ಮಳೆ ಬಂದಂಗೆ ಹುಡುಗರ ಎದೆಯಲ್ಲಿ ತಳಮಳ ಅಲ್ವಾ. ಹುಡುಗಿರ ವಿಷಯ ಅಂತ ಬಂದಾಗ ಹುಡುಗರು ಯಾವ ತರ ಕವಿಗಳಾಗ್ತಾರೆ. ಅಯ್ಯೋ, ಅದರಲ್ಲೂ ಹೀರೋಯಿನ್ಗಳ ವಿಚಾರ ಬಂದ್ಬಿಟ್ರೆ ಮಹಾಕಾವ್ಯಗಳನ್ನೇ ಬರೆದ್ಬಿಡ್ತಾರೆ. ಓ, ಗೊತ್ತಾಯ್ತು ಬಿಡಿ ಯಾವ ಕ್ಯಾಟಗರಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಎಸ್, ಅಂಡ್ ದ ಕ್ಯಾಟಗರಿ ಈಸ್ ದ ಬೆಸ್ಟ್ ಆಕ್ಟರ್ ಇನ್ ಅ ಲೀಡಿಂಗ್ ರೋಲ್ ಫೀಮೇಲ್ 2019. Yeah, 2019 for best actor in the lead role female, Kannada goes to Rachita Ram, Ayushman Bhava. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸಾಯ್ಮಾ, and I take this opportunity to thank my director, Mr. P. Vasu sir, for giving a fantastic role in the film, and ನನ್ನ co-star Shivraj Kumar sir kuda thanks, the entire team over Ayushman Bhava kuda ಎಲ್ರಿಗೂ thanks, and my dear fans, thanks a billion. ನಿಮ್ಮ ಎಲ್ರಿಗೂ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. Thank you so much. Thanks a lot, sir. Thank you. ಥ್ಯಾಂಕ್ ಯು ರಚಿತಾ, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಈಗ ಮುಂದಿನ ಕ್ಯಾಟಗರಿಗೆ ಹೋಗುವಂಥ ಸಮಯ. ಇದು ತುಂಬ ಇಂಪಾರ್ಟೆಂಟ್ ಕ್ಯಾಟಗರಿ. ಹೌದು, ಡೆಫಿನೆಟ್ಲಿ. ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಂತ ಹೇಳಿದ್ರೆ ಆ ಸಿನಿಮಾನ ಬಹಳ ಉತ್ತಮವಾದ ರೀತಿಯಲ್ಲಿ ಮುಂದೆ ಕರ್ಕೊಂಡು ಹೋಗುವಂಥ ವ್ಯಕ್ತಿ, ದ ಕ್ಯಾಪ್ಟನ್ ಆಫ್ ದ ಶಿಪ್, ನಿರ್ದೇಶಕರು. ಖಂಡಿತವಾಗ್ಲೂ. ಹಾಗೆ ನಮ್ಮ ಕನ್ನಡ ಚಿತ್ರರಂಗ ಭಾರತೀಯ ಚಿತ್ರರಂಗಕ್ಕೆ ಬಹಳಷ್ಟು ಟ್ಯಾಲೆಂಟೆಡ್ ನಿರ್ದೇಶಕರನ್ನು ಕೊಡುಗೆಯಾಗಿ ಕೊಟ್ಟಿದೆ. ಹಾಗಾದರೆ ನಾನು ಮಾತಾಡ್ತಾ ಇರೋದು ದ ಬೆಸ್ಟ್ ಡಿರೆಕ್ಟರ್ ಕ್ಯಾಟಗರಿ ಬಗ್ಗೆ. ಬೆಸ್ಟ್ ಡಿರೆಕ್ಟರ್ 2019. ಈ ಅವಾರ್ಡನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬಹಳ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿ ಶ್ರೀಮತಿ ಸುಹಾಸಿನಿ ಮಣಿರತ್ನಂ ಮೇಡಮ್. Good evening, Saima. Good evening, both of you. So lovely to see so many of our friends from different film industry. Missed being in Saima for the past 2 years. So lovely to see all of you. Saima 2019 for the best director Kannada goes to V. Hari Krishna and Pon Kumaran for Yajamana. ಕಂಗ್ರ್ಯಾಚುಲೇಷನ್ಸ್ ಸರ್. ಎಲ್ರಿಗೂ ನಮಸ್ಕಾರ. ಫಸ್ಟು ಹರಿ ಸರ್ಗೆ ನಮ್ಮ ಧನ್ಯವಾದಗಳನ್ನ ಹೇಳಬೇಕು, ಶೈಲಜಾ ಮ್ಯಾಮ್ಗೆ, ಸುರೇಶ್ ಸರ್ಗೆ, ನಮ್ಮ ಜೊತೆ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ, ಎಲ್ರಿಗೂ ಹೆಚ್ಚಾಗಿ ನನ್ನ ಗುರುಗಳು ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾ ತುಂಬ ಸ್ಪೆಷಲ್ಲು. ಏನಕ್ಕೆ ಅಂದರೆ ನಾವಿಬ್ಬರು ಜೊತೆ ಕೂತ್ಕೊಂಡು ಕತೆ ಬರೆದ್ವಿ. ಕತೆ ಬರೆದಾಗ ನಾವು ಈ ಸಿನಿಮಾ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ, ಕತೆ ಮಾತ್ರ ಬರೆದ್ವಿ. ಇಲ್ಲಿಂದ ಶುರುವಾಗಿ ಸಿನಿಮಾ ಅಂದರೆ ಇದನ್ನು ಸುರೇಶ್ ಅಣ್ಣ ಮತ್ತು ಶೈಲಜಮ್ಮ ಕತೆ ಓಕೆ ಮಾಡಿ ದರ್ಶನ್ ಸರ್ ತಗೊಂಡು ಅವರು ಈ ಥರದೊಂದು ಕತೆನ ಓಕೆ ಮಾಡಿ ಮುಂದಕ್ಕೆ ತಗೊಂಡೋಗಿ ಇಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ಕಾರಣ ಆಗಿದ್ದಾರೆ. ಸೊ ಅವ್ರ ಪರವಾಗಿ ನಾವು ಈ ಅವಾರ್ಡ್ನ ತಗೋತೀವಿ. ತುಂಬ ಥ್ಯಾಂಕ್ಸ್ ದರ್ಶನ್ ಸರ್ಗೆ ಮತ್ತು ಇಡೀ ಯಜಮಾನ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್.